ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು UPSC ಅವರು ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನನ್ನು ಕೇಳ್ಬೋದು ಇದನ್ನು ನಾನು ಡಿಕೋಡ್ ಮಾಡಿರುವಂತಹ ಟಾಪಿಕ್ಗಳಾಗಿದೆ ಇದು. ಸೊ ಕನ್ನಡದಲ್ಲೇ ನಾನು ಈ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಟಾಪಿಕ್ಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ವಾರ್ ಝೋನ್ಗಳ ಬಗ್ಗೆ UPSC ತುಂಬಾ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಉದಾಹರಣೆಗೆ ಇದು ಆಲ್ರೆಡಿ ಹಿಂದೆ ಕೇಳಿದ್ದಾರೆ, ನೊಗಾರ್ನೋ ಕೊರಾಬಕ್ ಡಿಸ್ಪ್ಯೂಟ್ ಯಾವ ದೇಶದ ಮಧ್ಯೆ ನಡೀತು ಅಂತ. ಡೊನಾಲ್ಡ್ ಟ್ರಂಪ್ ಅವರು 10 ದೇಶದ ವಾರ್ಗಳನ್ನು ನಿಲ್ಲಿಸಿದ್ದೀನಿ ಅಂತ ಹೇಳಿದರು. ಸೊ ಆ 10 ದೇಶಗಳ ಬಗ್ಗೆ ನೀವು ಒಂದ್ಸಲ ಆ ದೇಶಗಳು ಯಾವ್ಯಾವುದು, ಹಾಗೆ ಅದರ ಮೇಯ್ನ್ ಸೆಂಟರ್ಸ್ಗಳು ಯಾವುದು, ಅದ್ರ ಬಗ್ಗೆ ಇಂಪಾರ್ಟೆನ್ಸನ್ನು ಕೊಡಿ. ಉದಾಹರಣೆಗೆ ನಾನಿಲ್ಲಿ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕಾಂಬೋಡಿಯಾ ಥೈಲ್ಯಾಂಡ್ನ ರೀಜನ್ ಬಗ್ಗೆ ನೀವು ಅದರ ಸರೌಂಡಿಂಗ್ ಕಂಟ್ರೀಸ್ಗಳ ಬಗ್ಗೆ, ಹಾಗೆ ಯಾವುದಾದ್ರೂ ಕಲ್ಚರಲ್ ಮಾನ್ಯುಮೆಂಟ್ಸ್ಗಳು ಯಾವುದಾದ್ರೂ ಪ್ರಾಬ್ಲಮ್ ಆಗಿದ್ದರೆ ಈ ಯುದ್ಧದಿಂದ ಅಂಥದ್ರುಗಳ ಬಗ್ಗೆ ಇಂಪಾರ್ಟೆನ್ಸನ್ನು ಕೊಡಿ. ಕಾಂಬೋಡಿಯಾ ಥೈಲ್ಯಾಂಡ್ ಮೇಲೆ ಡೈರೆಕ್ಟ್ ಕ್ವಶನನ್ನು ಕೇಳ್ಬೋದು. ಪ್ರೇ ವಿಹಾರ್ ಅಂತ ಒಂದು ಟೆಂಪಲ್ ಇದೆ. ಸೊ ಆ ಟೆಂಪಲ್ ಮೇಲೆ ಒಂದು ಕ್ವಶನನ್ನು ಕೇಳ್ಬೋದು ಡೈರೆಕ್ಟಾಗಿಯೇ. ಸೊ ವಾರ್ ಝೋನ್ ಅನ್ನೋದು ಮೊದಲನೇ ಟಾಪಿಕ್ ಆಗಿರುತ್ತೆ. ಎರಡನೇದು ಯಾವುದು ಅಂದರೆ ಟೆರರಿಸ್ಟ್ ಆರ್ಗನೈಸೇಷನ್ಗಳು. ನಮ್ಮ ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ಟೆರರಿಸ್ಟ್ ಆರ್ಗನೈಸೇಷನ್ಗಳಿದೆ, ಹಾಗೆ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ತಿದೆ, ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. UPSC ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಆ ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನು ಮ್ಯಾಚ್ ದಿ ಫಾಲೋಯಿಂಗ್ ರೀತಿಯಲ್ಲಿ ಕೇಳ್ತಾರೆ. ಉದಾಹರಣೆ, ಹೆಜ್ಬುಲ್ಲಾ ಅನ್ನೋದು ಎಲ್ಲಿ ಬರುತ್ತೆ? ಇದು ಇಸ್ರೇಲಲ್ಲಿ ಬರುತ್ತೆ. ಹಾಗೆಯೇ ಬೋಕೋ ಹರಾಮ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಹೇಳಿ? ಇದು ನೈಜೀರಿಯಾದಲ್ಲಿ ಬರುತ್ತೆ. ಈ ರೀತಿ ಬೇರೆ ಬೇರೆ ರೀಜನ್ನ ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನು ಕೇಳ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ಒಂದೊಂದು ಟಾಪಿಕ್ಗಳನ್ನೆಯೂ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ನಾನು ಈ ವಿಡಿಯೋದಲ್ಲಿ ಬರೀ ಟಾಪಿಕ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಜಸ್ಟ್ ನಿಮಗೆ ಐಡಿಯಾವನ್ನು ಕೊಡ್ತಿದ್ದೀನಿ. ಇನ್ ಕೇಸ್ ನೀವು ರಿಸರ್ಚ್ ಮಾಡೋರಾಗಿದ್ದರೆ, ನಿಮ್ಮ ಪಾಡಿಗೆ ನೀವು ಗೂಗಲೆಲ್ಲ ಮಾಡಿ ಓದ್ಕೊಳ್ತೀರಾ ಅಂದರೆ, ಸೊ ಈ ಟಾಪಿಕ್ಗಳನ್ನೆಲ್ಲ ಮಿಸ್ ಮಾಡಬೇಡಿ ಅನ್ನೋದಕ್ಕೋಸ್ಕರ ನಾನು ಈ ಟಾಪಿಕ್ ಕೊಡ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಏನು ಅಂದರೆ ಮ್ಯಾಪ್ ಆಫ್ ಕನ್ಫ್ಲಿಕ್ಟ್ ಏರಿಯಾಸ್ಗಳು. ಸೊ ಇವಾಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಯುದ್ಧ ನಡೀತಾ ಇತ್ತು. ಸೊ ಆವಾಗ ಆ ಇಸ್ರೇಲ್ ಸರೌಂಡಿಂಗ್ ರೀಜನ್ಸ್ಗಳೆಲ್ಲ ಯಾವುದು, ಹಾಗೆ ಅದ್ರ ಸರೌಂಡಿಂಗ್ ವಾಟರ್ ಬಾಡೀಸ್ಗಳು ಯಾವ್ಯಾವುದು, ಸೊ ಈ ರೀತಿ ಗೊತ್ತಿರಬೇಕು ನಿಮಗೆ. ಸೊ ಇದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡಿ. ಮುಂದಿನ ಟಾಪಿಕ್ ಏನು ಅಂದರೆ ಭಾರತ ಆರ್ಗನೈಸ್ ಮಾಡಿರುವಂತಹ ಯಾವುದಾದ್ರೂ ಸಮಿಟ್ಗಳಿದ್ರೆ ಅದಕ್ಕೆ ಸ್ಪೆಷಲ್ ಇಂಪಾರ್ಟೆನ್ಸನ್ನು ಕೊಡಬೇಕು. ಉದಾಹರಣೆಗೆ AI ಇಂಪ್ಯಾಕ್ಟ್ ಸಮಿಟನ್ನು ಇಂಡಿಯಾದವರು ಆರ್ಗನೈಸ್ ಮಾಡಿದರು. ಸೊ ಈ ರೀತಿ ಬ್ರಿಕ್ಸ್ ಸಮಿಟನ್ನು ಇಂಡಿಯಾದವರು ಆರ್ಗನೈಸ್ ಮಾಡ್ತಾರೆ. ಈ ರೀತಿ ಯಾವ್ಯಾವ ಸಮಿಟ್ ಆರ್ಗನೈಸ್ ಮಾಡಿದ್ರು ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಾಗಿರುತ್ತೆ. ಮುಂದಿನ ಟಾಪಿಕ್ ಏನು ಅಂತ ಅಂದರೆ ಎನ್ವಿರಾನ್ಮೆಂಟ್ ಮತ್ತು ಎಕನಾಮಿಕ್ ಕನ್ವೆನ್ಷನ್ಗಳು. ಈ ವರ್ಷದಲ್ಲಿ ಯಾವುದಾದ್ರೂ ದೊಡ್ಡ ಮಟ್ಟದಲ್ಲಿ ನಡೆದಿದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು. ನಾನು ಇದ್ರ ಸಂಬಂಧಪಟ್ಟಂಗೆ ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ, ನೀವು ಒಂದು ಸಲ ಹೋಗಿ ಪ್ಲೇಲಿಸ್ಟಲ್ಲಿ ನೋಡಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ ಯಾವ್ಯಾವ ಆರ್ಗನೈಸೇಷನ್ಗಳ ಬಗ್ಗೆ ನ್ಯೂಸಲ್ಲಿ ಇರುತ್ತಲ್ಲ, ಸೊ ಅಂಥದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೇಳ್ತಾರೆ. ಇವೆಲ್ಲ ಎಕ್ಸಾಮ್ಗಿಂತ ಮುಂಚೆ ಮಾಡುವಂಥ ಟಾಪಿಕ್ಗಳು ಅಲ್ವೇ ಅಲ್ಲ. ಸೊ ಡೈಲಿ 2-3 ಟಾಪಿಕ್ಸ್ಗಳನ್ನು ಇವಾಗಿಂದನೇ ನೀವು ಓದ್ಕೊಳ್ಳಿ. ಸೊ ಅದ್ರ ಫಂಕ್ಷನ್ಗಳೇನು, ಯಾರು ಮೆಂಬರ್ ಇದ್ದಾರೆ, ರೀಸೆಂಟ್ಲಿ ಯಾರು ಮೆಂಬರ್ ಆಗಿದ್ದಾರೆ, ಹಾಗೆ ಯಾರು ವಿತ್ಡ್ರಾ ಆಗಿದ್ದಾರೆ, ಇದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ IR ಅಲ್ಲಿ ಮೇಯ್ನ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್, ಇದಕ್ಕೆ ಇಂಪಾರ್ಟೆನ್ಸನ್ನು ಕೊಡಿ. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ರಾಮ್ಸರ್ ಸೈಟ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ ಮತ್ತು ಕನ್ಸರ್ವೇಷನ್ ರಿಸರ್ವ್ಸ್ಗಳ ಬಗ್ಗೆ, ಹಾಗೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿರುವಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು, ಇದ್ರ ಬಗ್ಗೆ ನೋಡ್ಕೊಳ್ಳಿ. ಮುಂದಿನ ಟಾಪಿಕ್ ಫಾರಿನ್ ಟ್ರಾವೆಲರ್ಸ್ಗಳು, ಅಂಬ್ಯಾಸಿಡರ್ಸ್ಗಳು, ಯಾರು ಇಂಡಿಯನ್ ಡೈನೆಸ್ಟಿಗೆ ಬಂದಿದ್ರು, ಹಾಗೆ ಅವರು ಬರೆದಿರುವಂತಹ ಬುಕ್ಸ್ಗಳು ಯಾರು, ಹಾಗೆ ಅವರಿಗೆ ಯಾವ ರಾಜರು ಆಶ್ರಯವನ್ನು ಕೊಟ್ಟಿದ್ರು. ನಾನು ಇದ್ರ ಸಂಬಂಧಪಟ್ಟಂಗೆಯೂ ಒಂದು ವಿಡಿಯೋ ಮಾಡಿದ್ದೀನಿ, ಲಿಂಕನ್ನು ಕೆಳಗೆ ಕೊಟ್ಟಿದ್ದೀನಿ ನೋಡಿ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಯಾವ್ಯಾವ್ದಿದೆ, ಸೊ ಇದು ಗೊತ್ತಿರಬೇಕು. UPSC ಆ್ಯಕ್ಚುಲಿ ಎಕ್ಸಾಮ್ ಕಷ್ಟ ಮಾಡಬೇಕು ಅಂತ, ಸೊ ಇದರಲ್ಲೇ ಯಾವುದಾದ್ರೂ ಒಂದು ಟಾಪಿಕ್ ತಗೊಂಡು ಅದ್ರ ಬೇಸಿಸ್ ಮೇಲೆ 3-4 ಪಾಯಿಂಟನ್ನು ಕೊಟ್ಟಿಯೂ ಕೊಡ್ಬೋದು. ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ UPSC ಯೂಶ್ವಲಿ ತುಂಬಾ ಇಂಪಾರ್ಟೆನ್ಸನ್ನು ಕೊಡುತ್ತೆ. ರೀಸೆಂಟ್ ರಿಪೋರ್ಟ್ಸ್ ಮತ್ತು ಇಂಡಿಸಿಸ್ಗಳು ಯಾವ ಆರ್ಗನೈಸೇಷನ್ಗಳು ಬಿಟ್ಟಿದ್ದಾರೆ ಎನ್ವಿರಾನ್ಮೆಂಟಿಗೆ, ಎಕಾನಮಿ ಸಂಬಂಧಪಟ್ಟಿದ್ದು, ಇದನ್ನು ನೋಡ್ಕೊಳ್ಳಿ. ಪಾಲಿಟಿಯಲ್ಲಿ ನೀವು ರೀಸೆಂಟ್ ಜಡ್ಜ್ಮೆಂಟ್ಸ್ ಆಫ್ ಸುಪ್ರೀಂ ಕೋರ್ಟ್ಗಳು ಯಾವುದಿದೆ, ಹಾಗೆ ಪಾರ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಅಮೆಂಡ್ಮೆಂಟ್ಸ್, ಶೆಡ್ಯೂಲ್, ಇದ್ರ ಬಗ್ಗೆ ನೋಡಿ.
ಶೆಡ್ಯೂಲ್ಸ್ ಬಗ್ಗೆ ಆಲ್ರೆಡಿ ತುಂಬಾ ಕ್ವಶನ್ UPSC ಕೇಳಿದ್ದಾರೆ. ಇತ್ತೀಚೆಗೆ ಹೊಸದಾಗಿ ಪಾರ್ಟ್ಸ್ ಬಗ್ಗೆ ಕ್ವಶನನ್ನು ಕೇಳ್ತಾ ಇದ್ದಾರೆ. ಸೊ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ನಿಗೆ ಇಂಪಾರ್ಟೆನ್ಸ್ ಕೊಡಿ, ಯಾವ ಪಾರ್ಟಲ್ಲಿ ಏನು ಹೇಳುತ್ತೆ ಅಂತ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಟಾಪಿಕ್ಗಳನ್ನು ತರ್ತೀನಿ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ವಿಡಿಯೋ ಬೇಕು UPSCಗೆ ಅನ್ನೋರಾದರೆ ದಯವಿಟ್ಟು ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಮಗೆ ಕನ್ನಡದಲ್ಲಿ ಬೇಕು ಅಂತ. ನಾನು ರೆಗ್ಯುಲರ್ ಆಗಿ ಕನ್ನಡದಲ್ಲಿ UPSC ವಿಡಿಯೋಸನ್ನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.